ಬಿಸಿ ರೋಡ್ ಧರ್ಮಸ್ಥಳ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮರ ಸಾಗಾಣಿಕೆ ಮಾಡುವ ಲಾರಿಯೊಂದು ನಿಂತು ತಿಂಗಳುಗಳು ಕಳೆದಿದ್ದು, ಲಾರಿಯನ್ನು ರಸ್ತೆಯಿಂದ ತೆಗೆಯುವಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸ್ಥಳೀಯರು ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂಬ ಆರೋಪವೊಂದು ಕೇಳಿಬಂದಿದೆ. ವಶಕ್ಕೆ ತೆಗೆದುಕೊಂಡ ಲಾರಿಯ ಮೇಲೆ ಇಲಾಖೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಮುಂದಿನ ಕ್ರಮ ಜರುಗಿಸುವ ನಿಟ್ಟಿನಲ್ಲಿ ಮೇಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 2 ದಿನಗಳೊಳಗೆ ರಿಲೀಸ್ ಆಗದಿದ್ದರೆ ಲಾರಿಯನ್ನು ತೆರವು ಮಾಡುವ ಕಾರ್ಯ ಮಾಡಲಾಗುತ್ತದೆ ಎಂದು ಅರಣ್ಯ ಇಲಾಖೆಯ ಅಧಿಕಾರಿ ಸುನಿಲ್ ಡಿಸೋಜ ತಿಳಿಸಿದ್ದಾರೆ. ವಶಕ್ಕೆ ತೆಗೆದುಕೊಂಡ ಸೊತ್ತುಗಳನ್ನು ಸೇಫ್ ಆಗಿ ಅವರ ಸುಪರ್ದಿಯಲ್ಲಿ ಇರಿಸಿಕೊಳ್ಳುವುದು ಅವರ ಜವಾಬ್ದಾರಿಯಾಗಿದೆ. ಆದರೆ ಅರಣ್ಯ ಇಲಾಖೆಯವರು ವಶಕ್ಕೆ ಪಡೆದುಕೊಂಡ ಲಾರಿ ರಸ್ತೆ ಬದಿಯಲ್ಲಿ ನಿಂತಿದ್ದು, ವಾಹನಗಳ ಅಪಘಾತಕ್ಕೆ ಕಾರಣವಾಗಿ ಜೀವಹಾನಿಯಾಗುವ ಸಂಭವಗಳು ಇವೆ. ಅಪಘಾತ ಸಂಭವಿಸಿ ಕೆಟ್ಟು ಹೋದ ವಾಹನವಾಗಿದ್ದರೆ ಅಂತಹ ವಾಹನಗಳನ್ನು ಕೂಡ ವಾರದೊಳಗೆ ತೆರವು ಮಾಡುವ ಕಾರ್ಯ ಮಾಡಲೇಬೇಕು. ಆದರೆ ಎಲ್ಲವೂ ಸರಿಯಾಗಿದ್ದು, ಲಾರಿಯನ್ನು ಈ ರೀತಿ ಜನರಿಗೆ ತೊಂದರೆಯಾಗುವಂತೆ ನಿಲ್ಲಿಸಿರುವ ಕ್ರಮವನ್ನು ಸ್ಥಳೀಯರು ವಿರೋಧಿಸಿದ್ದಾರೆ.